ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಳವಳ್ಳಿ ಕಪಲ್ಸ್. ಸೊ ಸಾಕಷ್ಟು ಜನ ನನಗೆ DM ಮಾಡ್ತಿದ್ದೇನಪ್ಪ ಅಂದರೆ, ಅಕ್ಕ ನೀವೇನಕ್ಕೆ ಮಳವಳ್ಳಿಯಿಂದ ಮಂಡ್ಯಕ್ಕೆ ಶಿಫ್ಟ್ ಆಗ್ತಾ ಇದ್ದೀರಾ, ಆಮೇಲೆ ನೀವು ಮಂಡ್ಯದಲ್ಲಿ ಅಪ್ಪನ ಮನೆ ಅಂತೀರಾ, ಅಲ್ಲಿಂದ ಅಜ್ಜಿ ಮನೆ ಅಂತೀರಾ, ಆಮೇಲೆ ನೀವೇನಕ್ಕೆ ಸಪ್ರೇಟ್ ಇದ್ದೀರಾ, ನಿಮಗೆ ನಿಮ್ಮ ಅತ್ತೆ ಮಾವ ಇಲ್ವಾ, ನಿಮ್ಮ ಹಸ್ಬೆಂಡ್ ಜೊತೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಆ ಥರ ಹುಟ್ಟಿರೋದಿಲ್ವಾ, ನಿಮ್ಮ ಹಸ್ಬೆಂಡ್ ಒಬ್ಬರೇ ಮಗನ, ಏನು ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ, ಆಮೇಲೆ ನೀವೇನಕ್ಕೆ ನಿಮ್ಮ ಅತ್ತೆ ಮಾವನ್ನ ತುಂಬ ಜನ ಏನಂತಂದರೆ ನೆಗೆಟಿವ್ ಆಗಿ ಮಾಡ್ತಾ ಇದ್ದೀರೋ ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀರೋ ಗೊತ್ತಿಲ್ಲ, ಏನಕ್ಕೆ ನೀವು ನಿಮ್ಮ ಅತ್ತೆ ಮಾವನ ಜೊತೆ ಇಲ್ಲ, ನೀವೇನಕ್ಕೆ ನಿಮ್ಮ ಅತ್ತೆ ಮಾವನ್ನ ನೋಡ್ಕೊಳ್ತಾ ಇಲ್ಲ, ಬರೀ ಅಪ್ಪ ಅಮ್ಮ ಅಂತಾನೆ ಅಂತೀರಾ ಅಂತ. ಸೊ ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೊಂದು ಕ್ಲಾರಿಟಿ ಕೊಡ್ತೀನಿ. ನನ್ನ ಲೈಫ್ ಸ್ಟೋರಿ ಥರನೇ ಆಗ್ಬೋದು ಇದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಹೇಳ್ತಾ ಇದ್ದೀನಿ ಇದನ್ನು. ಏನಪ್ಪ ಅಂತ ಅಂದರೆ, ನಾನು ಬಂದು ಮಂಡ್ಯದವಳು. ನನಗೆ ಮದುವೆ ಆಗಿ ಈ ಊರಿಗೆ 3 ವರ್ಷ ಆಯಿತು. ನಮ್ಮದು ಲವ್ ಮ್ಯಾರೇಜು. ಸೊ ಮಂಡ್ಯದಿಂದ ನಾನು ಮಳವಳ್ಳಿಗೆ 3 ವರ್ಷ ಆಗಿದೆ ಮದುವೆ ಆಗಿ. ನನ್ನ ಹಸ್ಬೆಂಡ್ ಬಂದು ಹುಟ್ಟಿದ್ದು ಬೆಳೆದಿದ್ದು ಕೆಲಸ ಅವರು ಓದಿದ್ದು ಎಲ್ಲ ಇಲ್ಲೇನೆ. ಸೊ ನಾವು 3 ವರ್ಷದಿಂದ ನಾವು ಇಲ್ಲೇ ಇದ್ದಿದ್ದು. ನನಗೆ ಒಂದು ಗಂಡು ಪಾಪು ಇದೆ. ನನ್ನ ವ್ಲಾಗಲ್ಸ್ ಆಗಿರ್ಬೋದು, ನನ್ನ ರೀಲ್ಸಲ್ಲಿ ನೋಡಿರ್ತೀರಾ ಆದಷ್ಟು. ಖುಷಿಕ್ ಗೌಡ ಅಂತ ಅವನ ಹೆಸರು. ನಾವು 1 ಇಯರ್ ಕಂಪ್ಲೀಟ್ ಆದ ತಕ್ಷಣ ಅವನು ನಮ್ಮ ಅಪ್ಪ ಅಮ್ಮನ ಹತ್ರ ಬಿಟ್ವಿ. ಬಿಕಾಸ್ ಅದೇ ಹೇಳಿದ್ನಲ್ಲ, ನನಗೆ ಅತ್ತೆ ಮಾವ ಇಲ್ಲ. ಹೌದು, ನಾನು ಸಪ್ರೇಟ್ ಇಲ್ಲ, ನಾನು ಬೇರೆ ಮನೆ ಮಾಡ್ಕೊಂಡೇನು ಬಂದಿಲ್ಲ. ನಮ್ಮ ಅತ್ತೆ ಮಾವ ಕಷ್ಟ ಬಿದ್ದು, ನಮ್ಮ ಅತ್ತೆ, ನನ್ನ ಮಾವ, ನನ್ನ ನಾದಿನಿ, ನನ್ನ ಗಂಡ ಕಷ್ಟ ಬಿದ್ದು ಕಟ್ಟಿದ್ದು ಮನೇಲೇ ನಾವು ಸಂಸಾರ ಮಾಡ್ತಾಯಿದ್ದೀವಿ 3 ವರ್ಷ. ನಮ್ಮ ಅತ್ತೆ ಬೈ ಆಕ್ಸಿಡೆಂಟ್ ಆಗಿ 10 ವರ್ಷ ಆಯಿತು ತೀರೋಗಿ. ನನಗಂತೂ ಅವ್ರನ್ನ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ನನಗೆ ಆ್ಯಕ್ಚುಲಿ ನಾನು ಇಂಥ ಮನೆ ಅಂದರೆ ಈ ಥರ ಇಂಡಿಪೆಂಡೆಂಟಾಗಿ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಲೈಫಲ್ಲಿ. ನಮ್ಮ ಅತ್ತೆ ಸತ್ತು ಒಂದು 6-7 ಇಯರ್ಸ್ಗೆ ನಮ್ಮ ಮಾವ ರೀಸೆಂಟಾಗಿ, ಅಂದರೆ ನಮ್ಮ ಮದುವೆ ಇನ್ನೂ ಸೆಟ್ ಆಗಿರಲಿಲ್ಲ, ಬಟ್ ಅದಕ್ಕೂ ಮುಂಚೆನೇ ನಮ್ಮ ಮಾವ ಎಕ್ಸ್ಪೈರ್ ಆಗಿದ್ದು. ನಮ್ಮ ಮಾವ ಎಕ್ಸ್ಪೈರ್ ಆಗಿ 6 ಮಂತ್ಸಿಗೆ ನಾವು ಮದುವೆ ಆಗಿದ್ದು. ಯುಗಾದಿ ಆದಮೇಲೆ ಮದುವೆ ಆಗ್ಬೋದು ಅಂತ ಹೇಳಿದ್ಮೇಲೆ ನಾವು ಮದುವೆ ಆಗಿದ್ದು. ಬಟ್ ಹಂಗಾಗಿ ನನ್ನ ಹಸ್ಬೆಂಡ್ ಒಬ್ಬರೇನೆ. ನಮ್ಮ ಹಸ್ಬೆಂಡ್ ಅವ್ರಿಗೆ ಅಕ್ಕ ಇದ್ದಾರೆ. ಅವ್ರನ್ನ ಕೇರ್ಪೇಟೆ ಹತ್ರ ಮುಸ್ಲೆ ಕೊಪ್ಪಳು ಮದುವೆ ಮಾಡಿದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ. ಅವ್ರಿಗೆ 2 ಹೆಣ್ಮಗು ಇದೆ. ನೀವು ಆಲ್ಮೋಸ್ಟ್ ಈಗ ರೀಸೆಂಟಾಗಿ ನಾನು ಹಬ್ಬದ ಬ್ಲಾಗಲ್ಲಿ ಹಾಕಿದ್ದೀನಿ, ನೀವು ನೋಡಿರ್ಬೋದು ಅದರಲ್ಲಿ ನನ್ನ ಆದ್ಮಿನ. ಅವರು ದೇವಿಕಾ ಅಂತ ಅವ್ರ ಹೆಸರು. ಅವರು ಅವ್ರ ಗಂಡ ಅಭಿಷೇಕ್ ಅಂತ. ಅವರು ಕೂಡ ಏನೂ ತೊಂದರೆ ಇಲ್ಲ. ಆ ಗಂಡನ ಮನೆಯಲ್ಲಿ ಅವರು ಕೂಡ ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ ಚೆನ್ನಾಗಿದ್ದಾರೆ. ನಾವು ಕೂಡ ಅವ್ರ ಜೊತೆ ಅಷ್ಟೇ ಬಾಂಡಿಂಗಲ್ಲಿ ಚೆನ್ನಾಗಿದ್ದೀವಿ. ಅವರು ಹೋಗ್ತಾ ಬರ್ತಾ ಇರ್ತಾರೆ, ನಾವು ಹೋಗ್ತಾ ಬರ್ತಾ ಇರ್ತೀವಿ. ಸೊ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಏನಂತಂದರೆ, ಹೌದು, ನನಗೆ ನನಗೆ ಅತ್ತೆ ಮಾವ ಇಲ್ಲ, ಅಂದರೆ ನನ್ನ ಹಸ್ಬೆಂಡಿಗೆ ಅಪ್ಪ ಅಮ್ಮ ಇಲ್ಲ. ಸೊ ನಮಗೆ ಅದು ತುಂಬ ನೋವಾಗುತ್ತೆ ನನಗೆ ಹೇಳ್ಕೊಂಡ್ರೆ. ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಅದಕ್ಕೆ ಈ ವಿಡಿಯೋಗೆ ನಾನು ಬರಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ಇಬ್ಬರೂ ಜೊತೆಲಿ ಮಾಡಬೇಕು ಈ ವಿಡಿಯೋನ, ನಾನು ಸ್ಟೋರಿನ ಹೇಳ್ಕೋಬೇಕು ಅಂತ ತುಂಬ ಆಸೆಯಿಂದ ಇದ್ದೆ, ನೀವು ಕೇಳ್ತಿದ್ವಿ ಅಂತ. ಬಿಕಾಸ್ ನನ್ನ ಹಸ್ಬೆಂಡ್ ಒಪ್ಪಲಿಲ್ಲ. ಬಿಕಾಸ್ ಅವ್ರಿಗೆ ಅಷ್ಟು ನೋವಿದೆ ಅಪ್ಪ ಅಮ್ಮನ ಕಳ್ಕೊಂಡಿರೋದು. ಸೊ ಹಂಗಾಗಿ ನನಗೆ ನಾನೇ ವಿಡಿಯೋ ಮಾಡೋಣ, ಯಾಕೆಂದರೆ ಜನಕ್ಕೆ ಕ್ಲಾರಿಟಿ ಕೊಡೋಣ. ನೀವು ಯಾರು ಬೇರೆಯವರಲ್ಲ, ನೀವನ್ನೆಲ್ಲ ನಮ್ಮವರು, ನಾನು ನಿಮ್ಮನೆ ಮಗಳು ಅಂತ ಅಂದ್ಕೊಂಡು ನಾನು ನಿಮಗೆ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಮತ್ತೆ ಬೈ ಆಕ್ಸಿಡೆಂಟಲ್ಲಿ ತೀರೋಗಿ 10 ಇಯರ್ಸ್ ಆಯಿತು. ಇವಾಗ ರೀಸೆಂಟಾಗೆ 10 ಇಯರ್ಸ್ ಆಗ್ತಾಯಿದೆ. ನಮ್ಮ ಮಾವ ತೀರೋಗಿ ಈ ಗೌರಿ ಹಬ್ಬ ಬಂದರೆ ನಮ್ಮ ಮಾವ ತೀರೋಗಿ 4 ಕಂಪ್ಲೀಟ್ 5 ಬೀಳುತ್ತೆ. ಸೊ ನಮಗೆ ಬ್ಯಾಕ್ ಬೋನ್ ಆಗಿ ಯಾರೂ ಇಲ್ಲ. ಅಂದರೆ ನನ್ನ ಹಸ್ಬೆಂಡ್ ಮನೆ ಕಡೆ ನನಗೆ ಬ್ಯಾಕ್ ಬೋನ್ ಆಗಿ ಯಾರೂ ಇಲ್ಲ. ಎಲ್ಲ ಚೆನ್ನಾಗಿದ್ದಾರೆ. ನನ್ನ ಮದುವೆ ಆಗಿ ಬಂದಾಗಲೂ ನನ್ನ ಅಷ್ಟೇ ಅಕ್ಸೆಪ್ಟ್ ಮಾಡಿಕೊಂಡ್ರು. ನಾನು ಕೂಡ ಅವ್ರಿಗೆ ಬೇಗ ಹೊಂದ್ಕೊಂಡೆ. ಒಂದು ಯಾವುದೇ ವಾತಾವರಣದಲ್ಲಾಗಿರ್ಬೋದು, ನಾನು ಇವತ್ತು ಕೂಡ ಎಲ್ಲರ ಜೊತೆ ಚೆನ್ನಾಗಿದ್ದೀನಿ. ನಾನು ಯಾರ ಜೊತೆ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಪ್ಪ ಅಂತಂದರೆ, ಅವ್ರಿಗಾದಂಥ ಒಂದು ಲೈಫ್ ಇರುತ್ತೆ ಅಲ್ವಾ. ಸೊ ಯಾವಾಗ ನಮ್ಮ ಲೈಫನ್ನೇ ಅವರು ನೋಡೋಕ್ಕಾಗಲ್ಲ. ಹಂಗಾಗಿ ನನಗೆ ನನ್ನ ಹಸ್ಬೆಂಡ್ ಮನೆಯಿಂದ ನಮಗೆ ಬ್ಯಾಕ್ ಬೋನ್ ಆಗಿ ಯಾರೂ ನಿಲ್ಲಿಲ್ಲ. ಯಾಕೆ ನನಗೆ ನನ್ನ ಗಂಡನ ಬಿಟ್ಟರೆ ಯಾರೂ ಇಲ್ಲ, ನನ್ನ ಗಂಡನಿಗೆ ನನ್ನ ಬಿಟ್ಟರೆ ಯಾರೂ ಇಲ್ಲ. ಬಟ್ ನಾನು ಯಾವ ಥರ ಅಂತಂದರೆ, ನನ್ನ ತಂದೆ ಮನೇಲಿ, ನನ್ನ ತಾಯಿ ಮನೇಲಿ ನಾನು ಅಷ್ಟೇ ಒಂದು ಕೂಡು ಕುಟುಂಬದಲ್ಲಿ ಬೆಳೆದವಳು. ನಮ್ಮ ಫ್ಯಾಮಿಲಿನ ನಿಮಗೆ ನಾನು ಆಲ್ಮೋಸ್ಟ್ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಯಾರು ನನ್ನನ್ನು ಪ್ರೀವಿಯಸ್ ವ್ಲಾಗ್ ನೋಡಿದ್ದೀರಾ, ಅದ್ರಲ್ಲಿ ನೋಡಿರ್ತೀರಾ, ಗೊತ್ತಿರುತ್ತೆ ನಮ್ಮದು ಫ್ಯಾಮಿಲಿ ಎಷ್ಟು ದೊಡ್ಡದಿದೆ. ನಾನು ಒಂದಷ್ಟು ವ್ಲಾಗ್ಗಳನ್ನು ಮಾಡಿದ್ದೀನಿ, ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಮ್ಮ ಫ್ಯಾಮಿಲಿಯರ್ಸ್ನೆಲ್ಲ. ಸೊ ಅಷ್ಟು ನಾನು ಕೂಡು ಕುಟುಂಬದಲ್ಲಿ ಬೆಳೆದವಳು. ಇಲ್ಲೂ ಕೂಡ ಹಸ್ಬೆಂಡ್ ಮನೇಲೂ ಅಷ್ಟೇ ಕೂಡು ಕುಟುಂಬ ಇದೆ. ಬಟ್ ಏನಪ್ಪ ಅಂದರೆ, ಸಪೋರ್ಟಿವ್ ಆಗಿ ನಮಗೆ ಯಾರೂ ಇಲ್ಲ. ಈವನ್ ನಾನು ಎಲ್ಲರೂ ಹೊರಗಡೆ ಹೋದ್ರೂ ಕೂಡ ನನ್ನ ಗಂಡನಿಗೆ ಬಾ ಇವತ್ತಿನ ಹೆಂಡ್ತಿಲ್ಲ ಊಟ, ಆ ಥರ ಯಾರೂ ನಮಗೆ ಹೆಲ್ಪ್ ಮಾಡೋರಿಲ್ಲ. ನಮಗೆ ನಾವೇನೆ ನಾವು ಅವ್ರ ಜೊತೆ ಚೆನ್ನಾಗಿದ್ದೀವಿ, ನಾವು ಅವ್ರ ಜೊತೆ ಚೆನ್ನಾಗಿದ್ದೀವಿ. ಅವರು ನಮ್ಮನ್ನ ಏನಪ್ಪ ಚೆನ್ನಾಗಿದ್ದೀರ ಅಂದಾಗ ನಾವು ಅವ್ರನ್ನ ಏನಪ್ಪ ಚೆನ್ನಾಗಿದ್ದೀವಿ ಅನ್ನೋ ಥರನೇ ಇದ್ದೀವಿ ಅಷ್ಟೇ. ಬಟ್ ನಮಗೆ ಏನು ಬ್ಯಾಕ್ ಬೋನ್ ಮೇನ್ ಸಪೋರ್ಟ್ ಬೇಕು ಅಂತಂದರೆ, ದುಡಿಯೋದು ನನ್ನ ಗಂಡ ಇಲ್ಲಿ ಮನೇಲಿ ಒಬ್ಬನೇ. ಅವ್ನು ದುಡಿಯೋದ್ರಲ್ಲಿ ನಾನು ತಿನ್ನಬೇಕು, ನನ್ನ ಮನೆ ಖರ್ಚು ನೋಡಬೇಕು, ನನ್ನ ಮಗನ ಖರ್ಚು ನೋಡಬೇಕು, ಹೋಗೋರು ಬರೋರನ್ನ ನೋಡಬೇಕು. ನನಗದು ನನ್ನ ಗಂಡನಿಗೆ ಅದು ಸೆಕೆಂಡ್ರಿ, ಅದು ಲೆಕ್ಕನೇ ಇಲ್ಲ ಅವರಿಗೆ. ಬಟ್ ಏನಪ್ಪ ಅಂದರೆ, ಈಗ ನಾನು ಕೆಲ್ಸಕ್ಕೆ ಹೋಗಬೇಕು. ನಾನು ಮದುವೆಗಿಂತ ಮುಂಚೆ ಕೆಲ್ಸಕ್ಕೆ ಹೋಗ್ತಿದ್ದೆ, ನಾನು ನರ್ಸಿಂಗ್ ಮಾಡಿದ್ದೀನಿ. ಬಟ್ ಮದುವೆ ಆದಮೇಲೆ ಸಮ್ಟೈಮ್ಸ್ ನನ್ನ ಹಸ್ಬೆಂಡ್ ಬೇಡ ಅಂತಂದಿದ್ದಕ್ಕೆ ಸಮ್ ರೀಸನಿಂದ ನಾನು ಕೂಡ ಕೆಲಸ ಡ್ರಾಪ್ ಮಾಡಿದೆ. ಇವಾಗ ನಾನು ಮತ್ತೆ ಕೆಲಸಕ್ಕೆ ರೀಜಾಯ್ನ್ ಆಗಬೇಕು ಅಂದರೆ ನನ್ನ ಮಗನ ನೋಡ್ಕೊಳ್ಳೋಕೆ ಯಾರು ಒಬ್ರು ಬೇಕು. ಇವನ್ ನಮ್ಮ ಮಳವಳ್ಳಿಲೇ ಇರಬೇಕು ಅಂತ ಅನ್ನೋದಾದರೆ, ನಾವು ಮಳವಳ್ಳಿಲಿ ಇರೋಕ್ಕೆ ನನ್ನ ಹಸ್ಬೆಂಡು ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ, ನಾನು ಬೆಳಗ್ಗೆ ಹೋಗಿ ಸಂಜೆ ಬಂದರೆ ನನ್ನ ಮಗು ಸ್ಕೂಲಿಂದ ಬರೋಷಲ್ಲಿ ನನ್ನ ಮಗು ಯಾರು ನೋಡ್ಕೊತಾರೆ. ಇವತ್ತು ನನಗೆ ನಮ್ಮ ಅತ್ತೆ ಮಾವ ಇದ್ದಿದ್ರೆ ಎಷ್ಟು ಬ್ಯಾಕ್ ಬೋನಾಗಿ ಸಪೋರ್ಟಿವ್ ಆಗಿರ್ತಿದ್ರು. ಅಂದರೆ ನನ್ನ ಮಗು ಸ್ಕೂಲಿಂದ ಬರೋಷಲ್ಲಿ ನಮ್ಮ ಅತ್ತೆ ನೋಡ್ಕೊತಿದ್ರು. ಒಂದು ನನ್ನ ಬಾಣತನದಲ್ಲೂ ಅಷ್ಟೇ ಕೂಡ
ಯಾರು ನನ್ನನ್ನು ನೋಡಿಲ್ಲ. ನಾನು 5 ತಿಂಗಳಿಗೆ, ಯಾಕಂದ್ರೆ ನನಗೆ ನನ್ನ ಗಂಡ ಬೇಕು, ನನಗೆ ಯಾರನ್ನೂ ನಂಬ್ಕೊಂಡು ನಾನು ಬಂದಿಲ್ಲ, ನಾನು ಈ ಮನೆಗೆ ಮದುವೆ ಆಗಿ ಬಂದಿಲ್ಲ, ನಾನು ನನ್ನ ಗಂಡನ ನಂಬಿ ಮದುವೆ ಆಗಿರೋದು. ಯಾಕಂದರೆ ನನ್ನ ಗಂಡನ ನಾನು ಲವ್ ಮ್ಯಾರೇಜು, ನಮ್ಮದು ಏನಂತ ದೊಡ್ಡ ಲವ್ ಅಲ್ಲ, ಅಂದರೆ ಒಂದು ವರ್ಷ ಆ ಥರ ಲವ್ ಎಲ್ಲ ಅಲ್ಲ. ಅದನ್ನು ಕೂಡ ಕಮೆಂಟಲ್ಲಿ ಕೇಳಿದ್ದೀರ ನನಗೆ ಲವ್ ಸ್ಟೋರಿ ಹೇಳಿ ಅಂತ. ಅದನ್ನು ನಾನು ಇನ್ನೊಂದು ನೆಕ್ಸ್ಟ್ ನನ್ನ ಹಸ್ಬೆಂಡು ಫ್ರೀ ಆದಾಗ, ನಾವು ಮನೆ ಶಿಫ್ಟಿಗೆಲ್ಲ ಆದಮೇಲೆ ನಾನು ಅದನ್ನು ಕೂಡ ಮಾಡ್ತೀನಿ. ನನ್ನ ಹಸ್ಬೆಂಡು ಅಂತಂದರೆ ನನ್ನ ಹಸ್ಬೆಂಡ್ ನಂಬಿ ಬಂದಿದ್ದು. ಯಾಕೆ ನನ್ನ ಗಂಡ ಇವತ್ತು ನೋಡ್ಕೊಂಡು ನನಗೆ ಒಂದು ಚೂರು ನೋವಾಗ್ದಂಗೆ ನೋಡ್ಕೊಂಡಿದ್ದಾರೆ. ಯಾಕೆ ನನ್ನ ತಾಯಿ ಮನೇಲಿ ಹಂಗೆ ಬೆಳೆದಿದ್ದೆ. ನಮ್ಮ ಅಪ್ಪ ಅಮ್ಮ ನಮ್ಮ ಫ್ಯಾಮಿಲಿಲಿ ಈಗಲೂ ನನಗೆ ಮದುವೆ ಆಗಿ ಒಂದು ಮಗು ಆಗಿದೆ ಅಂದರೆ ಯಾರೂ ನಂಬಲ್ಲ. ಯಾಕಂದರೆ ನೀನೇ ಒಂದು ಚಿಕ್ಕ ಮಗು, ನಾವು ನಿನ್ನ ಚಿನ್ನು ಅಂದ್ಕೊಂಡು ಮಾತಾಡ್ಸಿದ್ವಿ. ಇವತ್ತು ನಿನಗೆ ಒಂದು ಮಗು ಆಗಿದೆಯಾ ಅಂದರೆ ಯಾರು ಕೂಡ ನಂಬಲ್ಲ. ಸೊ ಹಂಗಾಗಿ ನಾನು ಆ ಸಪೋರ್ಟಿವ್ ಅದಕ್ಕೆ. ಜೊತೆಗೆ ನನ್ನ ಹಸ್ಬೆಂಡ್ KSRTCಲಿ ಮಂಡ್ಯ ಡಿಪೋಲ್ ಕೆಲಸ ಮಾಡೋದು, ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾರೆ. ಅವರು ಬೆಳಗ್ಗೆ 4 ಗಂಟೆ, ನಾನು 4 ಗಂಟೆಗೆ ಎದ್ದು ಅವ್ರಿಗೆ ಅಡುಗೆ ಟಿಫನ್ ಎಲ್ಲ ಮಾಡಿದರೆ, ಅವ್ರು 5 ಗಂಟೆಗೆ ಎದ್ದು ರೆಡಿಯಾಗಿ ಲೋಗೋಶಲ್ಲಿ ಬಸ್ಸು ಒಂದೊಂದ್ಸತಿ ಸಿಗಲ್ಲ, ಅವರು ಮದ್ದು ರೂಟ್ ಎಲ್ಲ ಹೋಗ್ತಾರೆ. ಸೊ ಅದೆಲ್ಲ ಕಷ್ಟ ಆಗುತ್ತೆ. ಒಂದೊಂದ್ಸತಿ ಸಂಜೆ ಬರೋದೇ 6 ಗಂಟೆ 7 ಗಂಟೆ, ಕೆಲಸ ಮುಗಿಯೋದು 3 ಗಂಟೆ, 6:30 ಇಂದ 3:30 ಗಂಟೆ ಅವ್ರ ಡ್ಯೂಟಿ ಇರೋದು. ಬಟ್ ಅವ್ರು ಮನೆಗೆ ಬರೋದೇ 7 ಗಂಟೆ ಆಗ್ಬಿಡುತ್ತೆ. ಯಾಕಂದರೆ ಬಸ್ ಫೆಸಿಲಿಟೀಸ್ ಇಲ್ಲ, ಬಂದು ರೆಸ್ಟ್ ಮಾಡೋಂಗಿಲ್ಲ. ಆಗಲೇ ಬೆಳಗ್ಗೆ ಅವ್ರದ್ದು ಒಂದು ದಿನಚರಿ ಹೆಂಗೆ ಆಗ್ಬಿಡುತ್ತೆ. ಸೊ ನನ್ನ ಮಗುನ ಮುಂದೆ ನೆಕ್ಸ್ಟ್ ನಾವೇನಾದ್ರು ಆ್ಯಕ್ಟಿವಿಟಿಗೆ ಸೇರಿಸ್ಬೇಕು, ಏನಾದ್ರು ಒಂದು ಸ್ಕೂಲ್ಗೆ ಸೇರಿಸ್ಬೇಕು ಅಂದರೆ ನಮ್ಮ ಮಗುನ ನೋಡ್ಕೊಳ್ಳೋರು ಯಾರಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಅಪ್ಪ ಅಮ್ಮನ ಮನೆಗೆ ಶಿಫ್ಟ್ ಆಗೋಣಕ್ಕೆ. ನಮ್ಮ ಅಪ್ಪ ಅಮ್ಮಂಗೂ ಯಾರೂ ಇಲ್ಲ, ನಾನು ಒಬ್ಬಳೇ ಬಿಟ್ಟರೆ. ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಬಳೇ ಮಕ್ಕಳು. ನನಗೆ ಯಾವುದೇ ರೀತಿ ಅಣ್ಣ ಆಗಿರ್ಬೋದು, ತಂಗಿ ತಮ್ಮ ಯಾರೂ ಇಲ್ಲ. ನಾನು ಹುಟ್ಟಿದ್ದು ಒಬ್ಬಳೇ, ಬೆಳೆದಿದ್ದು ಒಬ್ಬಳೇ ವಾತಾವರಣ. ಆಮೇಲೆ ಅಂದರೆ ನಮ್ಮ ಮಾವನ ಮಕ್ಕಳ ಜೊತೆ ನನ್ನ ಬಾಂಡಿಂಗ್ ಚೆನ್ನಾಗಾಯಿತು, ಒಂದು ಅಕ್ಕ ತಮ್ಮನ ಥರ. ನೋಡಿರ್ತೀರ ನನ್ನ ಬ್ಲಾಗಲ್ಲಿ ನನ್ನ ತಮ್ಮನ್ನ. ಅವ್ರನ್ನ ನನ್ನ ಸ್ವಂತ ತಮ್ಮನ ಥರ, ನನ್ನ ಮಕ್ಕಳು ಥರ ನಾನು ಟ್ರೀಟ್ ಮಾಡ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಅವ್ರ ನನ್ನ ಜೊತೆ. ನಮ್ಮ ಮಾವನು ಕೂಡ ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇಬ್ಬರು ಮಾವಂದಿರು ಅಷ್ಟೇ. ನಮ್ಗೆ ಕಷ್ಟ ಅಂದರೆ ಎಲ್ಲದರಲ್ಲೂ ಹೆಲ್ಪ್ ಮಾಡಿದ್ದಾರೆ. ಅವರು ಹೆಚ್ಚು ಇವ್ರು ಹೆಚ್ಚು ಅಂತ ಏನಿಲ್ಲ, ಇಬ್ಬರು ಈಕ್ವಲ್ ಆಗಿ ನಮ್ಮನ್ನು ನೋಡಿದ್ದಾರೆ. ನಮಗೆ ಅವಾಗ ನಮ್ಗೆ ಅಷ್ಟು ಕಷ್ಟ ಇದ್ದಾಗ ನಮ್ಮನ್ನು ಯಾರು ನೀನು ಹೋಗು ಬೇಡ, ಕೊಟ್ಟೆಣ್ಣು ಕುಲುಕುವರೆಗೆ ಅಂತ ನಮ್ಮ ಅಮ್ಮನ ಯಾವತ್ತೂ ಅಂದಿಲ್ಲ. ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮಿಬ್ಬರು ಮಗನೂ ಆಗಿರ್ಬೋದು, ನಮ್ಮ ಮನೆಗೆ, ನಮ್ಮ ಅಜ್ಜಿ ಮನೆಗೆ ಬಂದಿರೋ ಸೊಸೆಯಂದಿರಾಗಿರ್ಬೋದು, ನಮ್ಮನ್ನ ಯಾವತ್ತೂ ಬೇರೆಯವ್ರ ಥರ ಟ್ರೀಟೇ ಮಾಡಿಲ್ಲ. ಎಕ್ಸ್ಪೆಷಲಿ ನಮ್ಮ ದೊಡ್ಡತ್ತೆ ಅಂತೂ ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ. ನನಗೆ ಅವರು ಒಂದೊಳ್ಳೆ ಫ್ರೆಂಡ್ಲಿಯಾಗಿ ಬಾಂಡಿಂಗಲ್ಲಿ ಇದ್ದಾರೆ. ನನಗೇನೇ ಕಷ್ಟ ಆದರೂ ಅವ್ರ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಒಂದು ಕಷ್ಟನೇ ಆಗಿರ್ಬೋದು, ಒಂದು ಸುಖನೇ ಆಗಿರ್ಬೋದು, ನಾನು ಸ್ವಲ್ಪ ಬಾಂಡಿಂಗಲ್ಲಿ ಚೆನ್ನಾಗಿದ್ದೀನಿ. ಚಿಕ್ಕತ್ತೇನೂ ಅಷ್ಟೇ, ಸ್ವಲ್ಪ ಅವ್ರು ದೂರ ಇರೋದ್ರಿಂದ ಕಾಲಲ್ಲಿ ಮಾತಾಡ್ತೀವಿ. ಅವರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತಾ ಇರ್ತೀವಿ. ಬಟ್ ನಾನು ತೀರಾ ಬಾಂಡಿಂಗ್ ಇರೋದ್ರಿಂದ ನಮ್ಮ ದೊಡ್ಡತೆ ಜೊತೆ ಜಾಸ್ತಿ ಎಲ್ಲ ಹೇಳ್ಕೊತೀನಿ. ಆಮೇಲೆ ನಮ್ಮ ಚಿಕ್ಕಮ್ಮಂದಿರಾಗಿರ್ಬೋದು, ಅವರು ಅಷ್ಟೇ. ಇವತ್ತು ನನಗೊಂದು ಮಗುವಾಗಿ ಇದ್ರೂ ಅವರು ನನ್ನನ್ನು ಮಗಳು ಥರನೇ ಟ್ರೀಟ್ ಮಾಡ್ತಾರೆ. ನಮ್ಮ ಚಿಕ್ಕಪ್ಪಂದಿರಾಗಿರ್ಬೋದು, ನಮ್ಮ ಅಮ್ಮನ ಫ್ಯಾಮಿಲಿಯಲ್ಲಿ ನನ್ನ ಅಷ್ಟೇ ಇಷ್ಟಪಡ್ತಾರೆ. ನನಗೂ ಅವ್ರಂದ್ರೆ ಅಷ್ಟೇ ಇಷ್ಟ. ಸೊ ನಮ್ಮ ಚಿಕ್ಕಮ್ಮಂದಿರೆಲ್ಲ ನನ್ನನ್ನು ಈಗಲೂ ಎಷ್ಟು ಇಷ್ಟಪಡ್ತಾರೆ ಅಂದರೆ ನನಗೆ ಅದೇ ಇಷ್ಟ. ನಾನು ಅವ್ರ ಹತ್ರ ಫೋನಲ್ಲೆಲ್ಲ ಮಾತಾಡ್ತಾ ಇರ್ತೀನಿ. ಹಂಗೆ ನನಗೆ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ಅಷ್ಟು ಅಲ್ಲಿಗಿರೋ ಸಪೋರ್ಟು ಇಲ್ಲಿ ಸಪೋರ್ಟ್ ಇಲ್ಲ ಅಷ್ಟು. ಸೊ ಹಂಗಾಗಿ ನಾವು ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. ನನ್ನ ಮಗನೂ ಕೂಡ ಇವನ್ ನಾವು ನೋಡ್ಕೊತಾ ಇಲ್ಲ, ನಮ್ಮ ಅಪ್ಪ ಅಮ್ಮನೇ ನನ್ನ ಮಗನ ನೋಡ್ಕೊತಾ ಇರೋದು. ಯಾಕಂದರೆ ಇಲ್ಲಿ ಬೆಳಗ್ಗೆಯಿಂದ ಸಂಜೆ ಗಂಟೆ ನನ್ನ ಮುಖ ನೋಡಬೇಕು ಬಿಟ್ಟರೆ ಅವ್ರ ಅಪ್ಪನ ಮುಖ. ವಾತಾವರಣ ಅಷ್ಟು ಅವನಿಗೆ ಇಲ್ಲಿ ಜನ ಬೆಂಬಲ ಇಲ್ಲ. ಸೊ ಹಂಗಾಗಿ ನನ್ನ ಮಗನ ನಾನು ನಮ್ಮ ಅಪ್ಪ ಅಮ್ಮನ ಹತ್ರನೇ ಬಿಟ್ಟಿದ್ದೀನಿ. ಅಲ್ಲಿ ಆಲ್ಮೋಸ್ಟ್ ನಮ್ಮ ಅತ್ತೆ ನಮ್ಮ ಮಾವ ಇವತ್ತೂ ಕೂಡ ಅವನನ್ನ ನಾವೇನಾದ್ರು ಒಂದು ವಾರ ಇಲ್ಲಿ ಕರ್ಕೊಂಬಂದ್ಬಿಟ್ರೆ ಅವರು ಯಾಕೆ ಕಳಿಸ್ಬಿಟ್ಟೆ ಬಾ ಕರ್ಕೊಂಬಾ ಅಂತಾರೆ. ಪಾಪುನ ಅಷ್ಟು ಇಷ್ಟಪಡ್ತಾರೆ ನನ್ನ ಮಗುನ. ನನ್ನನ್ನು ಎಷ್ಟು ಇಷ್ಟಪಡ್ತಿದ್ರು ಅದಕ್ಕಿಂತ ಹೆಚ್ಚು ನನ್ನ ಮಗುನ ಇಷ್ಟಪಡ್ತಾರೆ. ನನಗೆ ಬೇಕಾಗಿರೋದು ಅದೇ, ಅಷ್ಟೇ ಸಾಕು. ನನಗೆ ಏನು ನನಗೆ ಆಸ್ತಿ ಬೇಡ, ಅಂತಸ್ತು ಬೇಡ. ನಾನು ಇರೋಷ್ಟು ದಿವಸ ನಮ್ಮ ಅತ್ತೆ ಉಳಿಸ್ಕೊಂಡು ಹೋಗಿರೋ ಹೆಸರನ್ನ ನಾನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಇವತ್ತು ನಮ್ಮ ಅತ್ತೆ ಇದ್ದಿದ್ರೆ ಏನು ಸಿಚುವೇಶನ್ ಇರ್ತಿತ್ತೋ ನನಗೆ ಗೊತ್ತಿಲ್ಲ ಸೀರಿಯಸ್ಲಿ. ಬಟ್ ಏನಂತಂದರೆ ನನಗೊಂದು ಖುಷಿ ಏನಪ್ಪ ಅಂತಂದರೆ ನಮ್ಮ ಅತ್ತೆ ಹೆಸರು ನಾನು ಹಾಳು ಮಾಡಿಲ್ಲ, ನಾನು ಉಳಿಸ್ಕೊಂಡು ಹೋಗಿದ್ದೀನಿ ಅನ್ನೋದು ಒಂದು ನನ್ನ ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಅಷ್ಟೇ ಚೆನ್ನಾಗೂ ಇದ್ದೀನಿ ನಾನು. ನನ್ನ ಗಂಡ ಆಗಿರ್ಬೋದು, ಯಾರ ಮೇಲೂ ಜಗಳ ಅನ್ನೋದಿಲ್ಲ ಅಂತಲ್ಲ. ನಾವು ಸಣ್ಣ ಪುಟ್ಟ ಜಗಳ ಆಡ್ತೀವಿ, ನಾವು ಅದು ಅಲ್ಲೇ ಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ. ಬೆಳಗ್ಗೆ ಹೊತ್ತಿಗೆ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗೋಲ್ಲ ನಾನು ನನ್ನ ಗಂಡ ಆಗಿರ್ಬೋದು. ನಾವು ತುಂಬ ಚೆನ್ನಾಗಿದ್ದೀವಿ. ಅದಕ್ಕೋಸ್ಕರ ನಾವು ಶಿಫ್ಟಿಂಗ್ ಅಂದರೆ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಹಿಂಸೆ ಆಗ್ತಿದೆ ಅಂತ ಹೇಳಿ ನಾವು ಮಳವಳ್ಳಿಯಿಂದ ಮಂಡ್ಯ ಶಿಫ್ಟ್ ಆಗ್ತಾ ಇದ್ದೀವಿ. ಜೊತೆಗೆ ಮೇನ್ ರೀಸನ್ ಏನಪ್ಪ ಅಂತ ಹೇಳ್ತಾನೆ ಇದ್ದೀನಿ ನಾನು, ನಮಗೆ ಬ್ಯಾಕ್ಸ್ ಬೋನ್ ಆಗಿ ಸಪೋರ್ಟ್ ಆಗಿ ನಮಗೆ ಇಲ್ಲಿ ಯಾರೂ ಇಲ್ಲ. ಸೊ ಹಾಗಾಗಿ ನಾನು ಇವಾಗ ಮಂಡ್ಯ ಶಿಫ್ಟ್ ಆದಮೇಲೆ ನಾನು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನನಗೂ ಜಾಬ್ಗೆ ಹೋಗ್ತಾ ಇದ್ದೀನಿ ನಾನು ಕೂಡ. ಸೊ ಅವಾಗ ನನ್ನ ಮಗು ನೋಡ್ಕೊಳಕ್ಕೆ ಯಾರು ಬೇಕೇ ಬೇಕಲ್ವ, ಯಾರು ನೋಡ್ಕೊತಾರೆ. ಸೊ ಹಾಗಾಗಿ ನಮ್ಮ ಅಪ್ಪ ಅಮ್ಮ ಇರೋ ಗಂಟ ನಮ್ಮ ಅಪ್ಪ ಅಮ್ಮನ ನೋಡ್ಕೊತಾರೆ. ನಾವು ಅವ್ರನ್ನ ಇರೋ ಗಂಟ ನಾವು ಖುಷಿಯಾಗಿ ನೋಡ್ಕೋಬೇಕು. ಬಿಕಾಸ್ ನಮ್ಮ ಅಪ್ಪ ಅಮ್ಮಂಗೆ ನನಗೆ ಬಿಟ್ಟರೆ ಯಾರೂ ಇಲ್ಲ. ಸೊ ಹಂಗಾಗಿ ನನ್ನ ಗಂಡನ ಅವ್ರ ಮಗ ಅಂತ ಅಂದ್ಕೊಂಡಿದ್ದಾರೆ, ಯಾವತ್ತೂ ಅಳಿಯ ಅಂತ ಟ್ರೀಟ್ ಮಾಡಿಲ್ಲ. ಇವನ್ ನಾನೇ ಒಂದೊಂದ್ಸತಿ ನಮ್ಮ ಅಪ್ಪ ಅಮ್ಮನ ರೇಗಿದ್ರು ಕೂಡ ನನ್ನ ಹಸ್ಬೆಂಡ್ ರೇಗಲ್ಲ. ಯಾಕಂದರೆ ನಮ್ಮ ಅಪ್ಪ ಅಮ್ಮನ ಅವರಪ್ಪ ಅಮ್ಮನ ನಮ್ಮಪ್ಪ ಅಮ್ಮನಲ್ಲಿ ನೋಡ್ತಾ ಇದ್ದಾರೆ. ಸೊ ಅವ್ರೂ ಕೂಡ ಯಾವತ್ತೂ ಅತ್ತೆ ಮಾವ ಅಂತ ಟ್ರೀಟೇ ಮಾಡಿಲ್ಲ, ನಮ್ಮಪ್ಪ ಅಮ್ಮ ಅಂತಾನೆ ಅವರು ಹೇಳೋದು ಬಾಯಿ ತುಂಬ. ನನ್ನ ರೀಸೆಂಟ್ ವ್ಲಾಗಲ್ಲಿ ನೀವು ನೋಡಿರ್ಬೋದು, ನನ್ನ ಅಜ್ಜಿ ಬಂದು ಹೋಗಿರೋದೆಲ್ಲ. ಆಮೇಲೆ ನಾನು ಅವ್ರ ಮನೆಗೆ ಹೋಗಿ
ನಾವು ನೋಡ್ಕೊಂಡು ಬಂದಿರೋದು, ನೀವು ವ್ಲಾಗ್ಸ್ ನೋಡಿರೋರ್ಗಾದ್ರೆ ಗೊತ್ತಿರುತ್ತೆ. ಸೊ ನಾವು ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀವಿ, ನಾವೇನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಕ್ಲಾಶಸ್ ಆಗಿರ್ಬೋದು ಏನೂ ಇಲ್ಲ. ನಮ್ಮ ಅತ್ತೆ ತೀರೋಗಿರೋ ಕಾರಣ, ನಮ್ಮ ಅತ್ತೆ ಮಾವ ತೀರೋಗಿರೋ ಕಾರಣ ನಾವು ಇರೋದಿಬ್ಬರೇ ಮನೆಯಲ್ಲಿ. ನಾವು ಮಳವಳ್ಳಿ ಹತ್ರ ಅಜ್ಜೆ ದೊಡ್ಡಿಲಿರೋದು. ಸೊ ಇವಾಗ ನಾವು ಮಂಡ್ಯ ಶಿಫ್ಟ್ ಆಗ್ತಾ ಇದೀವಿ. ಅದಕ್ಕೋಸ್ಕರ ನಾನು ಸ್ವಲ್ಪ ವ್ಲಾಗ್ನ ಮಾಡೋಕ್ಕಾಗ್ತಿಲ್ಲ, ಇವಾಗ ಶಿಫ್ಟಿಂಗ್ ಇದೆ. ಸೊ ಎಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಮಳವಳ್ಳಿ ಕಪಲ್ಸ್ ಅಂತ ನೇಮ್ ಇದೆ, ನಾನು ಅದು ಲಿಂಕು ಕೂಡ ಮೆನ್ಷನ್ ಮಾಡ್ತೀನಿ ಬಯೋದಲ್ಲಿ. ಹೋಗಿ ಅಲ್ಲಿ ಬೇಗ ಬೇಗ ನನ್ನ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅದನ್ನೆಲ್ಲ ನೀವು ನನಗೆ ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಅದನ್ನು ತಿಳಿಸ್ತೀನಿ, ಮಾಡಿ ಹಾಕ್ತೀನಿ. ನಾನು ನನ್ನ ಮನೆ ಶಿಫ್ಟಿಂಗ್ ವಿಷಯದಲ್ಲಿ ನನಗೆ ಸ್ವಲ್ಪ ಶೆಡ್ಯೂಲ್ ಬ್ಯುಸಿ ಇರೋದ ಕಾರಣ ನಾನು ಯೂಟ್ಯೂಬ್ ಚಾನಲ್ಲಿ ಫುಲ್ ಅದನ್ನು ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ದೀನಿ. ಸೊ ಖಂಡಿತ ಅದನ್ನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಇದನ್ನು ಕೂಡ ಹೋಮ್ ಟೂರ್ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಇಷ್ಟೇ ನನ್ನ ಲೈಫ್ ಸ್ಟೋರಿ. ನಾನು ಅಮ್ಮನ ಮನೆಯಲ್ಲೂ ಖುಷಿಯಾಗಿದ್ದೆ, ನನ್ನ ಗಂಡನ ಮನೆಯಲ್ಲೂ ಕೂಡ ಖುಷಿಯಾಗೇ ಇದ್ದೀನಿ. ನಾನು ಯಾವತ್ತೂ ನನಗೆ ಬೇಜಾರು ಅನ್ನೋದಿಲ್ಲ. ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ನಾನು ಇಲ್ಲಿ ಸಂಪಾದನೆ ಮಾಡಿರೋ ಜನನ ನಾನು ಬಿಟ್ಟು ಹೋಗ್ಬೇಕಲ್ಲ, ನಾನು ಇಂಥ ಮನೆ ಅಂದರೆ ಈ ಮನೆ ಒಂದೊಳ್ಳೆ ಮನೇನ ಬಿಟ್ಟು ಹೋಗ್ಬೇಕಲ್ಲ ಅಂತ ನನಗೂ ತುಂಬ ಮನಸ್ಸಿಗೆ ಬೇಜಾರಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ. ನಾವು ಯಾವುದೋ ಒಂದು ಕೆಟ್ಟ ಉದ್ದೇಶಕ್ಕಾಗಿರ್ಬೋದು, ಬೇರೆ ಕಾರಣಕ್ಕೆ ನಾವು ಹೋಗ್ತಾ ಇಲ್ಲ. ನಾವು ಒಂದು ಜೀವನನ ಕಟ್ಕೊಳ್ಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನನ್ನ ಗಂಡನ ಜೀವನ ನೋಡ್ಕೊಂಡ್ರೆ ಸಾಕಾಗಲ್ಲ. ನನ್ನ ಮುಂದೆ ನನ್ನ ಮಗನ ಲೈಫ್ನ ನೋಡಬೇಕು ನಾನು. ಯಾಕೆಂದರೆ ಅವನ ಫ್ಯೂಚರ್ ಅವನು ತುಂಬ ಟ್ಯಾಲೆಂಟ್ ಇದ್ದಾನೆ. ನೀವು ನೋಡಿರ್ಬೋದು ವ್ಲಾಗರ್ಸಲ್ಲಾಗಿರ್ಬೋದು, ರೀಲ್ಸಲ್ಲಾಗಿರ್ಬೋದು. ಅವ್ನಿಗೆ ತುಂಬ ಡ್ಯಾನ್ಸ್ ಮೇಲೆ ಹುಚ್ಚು ಕ್ರೇಜ್ ಇದೆ. ನಾನು ಏನಾದರೂ ಈ ಥರ ವ್ಲಾಗ್ಗೆ ಸ್ಟಿಕ್ ತೊಗೊಂಡು ನಿಂತ್ಕೊಂಡ್ರೆ ಅವನು ಕೂಡ ಬಂದಮ್ಮ ಬಾ ರೀಲ್ಸ್ ಮಾಡೋಣ ಅಂತಾನೆ. ಅವ್ನು ಏನರಲ್ಲಿ ಟ್ಯಾಲೆಂಟ್ ತೋರಿಸ್ತಾನೆ ಅದನ್ನು ನಾನು ಖಂಡಿತವಾಗ್ಲೂ ನಾನು ಅದನ್ನು ಮೂವ್ ಆನ್ ಮಾಡ್ತೀನಿ, ಫಾರ್ವರ್ಡ್ ಮಾಡ್ತೀನಿ. ಅವನಿಗೆ ಎಲ್ಲದರಲ್ಲೂ ನಾನು ಎಲ್ಲ ಥರನೂ ನಾನಾಗಿರ್ಬೋದು, ನನ್ನ ಗಂಡ ಆಗಿರ್ಬೋದು, ನಮ್ಮ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತೀವಿ. ಅವ್ನು ತುಂಬ ಟ್ಯಾಲೆಂಟ್ ಇದ್ದಾನೆ. ಅವನು ಓದಲಿ ಅನ್ನೋದು ನಮಗೆ ತುಂಬ ಆಸೆ. ಬಟ್ ಅವ್ನ ಟ್ಯಾಲೆಂಟ್ ಏನಿದೆ ಮುಂದೆ ನಮಗೆ ಗೊತ್ತಿಲ್ಲ. ಬಟ್ ಅವನಿಗೆ ಡ್ಯಾನ್ಸಲ್ಲಿ ತುಂಬ ಟ್ಯಾಲೆಂಟ್ ಇದ್ದಾನೆ. ನಾನು ಅವನ್ನ ಈಗ ಒಂದು 6 ಮಂತ್ ಅಂದರೆ 2.5 years ಆದಮೇಲೆ ಅವನು ಡ್ಯಾನ್ಸ್ ಕ್ಲಾಸ್ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಾನು ನೆಕ್ಸ್ಟ್ ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ರೀಸೆಂಟಾಗಿ ಇವಾಗ ಅವನಿಗೆ ಈ ಮಂತ್ 29th ನನ್ನ ಮಗನ ಬರ್ತಡೆ. ಸೊ ಎಲ್ಲರೂ ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ಆಶಿಸಿ, ನೀವು ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನೀವೇ ನನಗೆ ಅಪ್ಪ ಅಮ್ಮ, ನಾನು ನಿಮ್ಮನೆ ಮಗಳು ಅಂದಮೇಲೆ ನೀವುಗಳೇ ನನಗೆ ಅಪ್ಪ ಅಮ್ಮ, ನೀವೇ ನಮಗೆಲ್ಲ ಅಂತ ಅಂದ್ಕೊಂಡು ನನ್ನ ಕಷ್ಟನೇ ಆಗಿರ್ಬೋದು, ನನ್ನ ಸುಖನೇ ಆಗಿರ್ಬೋದು ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನು ಯಾವುದನ್ನು ಮುಚ್ಚಿಟ್ಕೊಳ್ಳಲ್ಲ. ಸೊ ತುಂಬ ಜನಕ್ಕೆ ಹೇಳ್ತಿದ್ದ ಕಾರಣಕ್ಕೆ ನಾನು ಇದೊಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇದನ್ನು ಕ್ಲಾರಿಟಿ ಕೊಡಬೇಕು ಅಂತ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದನೇ ಇದನ್ನು DM ಬರ್ತಿತ್ತು. ಬಟ್ ಹೇಳ್ತಾರಲ್ಲ ಋಣ ಕೂಡಬೇಕು ಅದಕ್ಕೆಲ್ಲ ಅಂತ. ಸೊ ಅದು ಇವತ್ತಿಗೆ ಋಣ ಕೂಡ್ತು. ಸೊ ಹಂಗಾಗಿ ನಾನು ಅದನ್ನು ನನ್ನ ಲೈಫ್ ಸ್ಟೋರಿನ ಶೇರ್ ಮಾಡಿಕೊಂಡೆ. ಖಂಡಿತ ನನ್ನ ಲವ್ ಸ್ಟೋರಿ ವ್ಲಾಗನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ನನ್ನ ಹಸ್ಬೆಂಡು ಫ್ರೀ ಆದಮೇಲೆ ನಾನು ಅಂದರೆ ಇಲ್ಲಿಂದ ಮಂಡ್ಯ ಎಲ್ಲ ಶಿಫ್ಟ್ ಆಗಿ ಅಲ್ಲಿ ಸ್ವಲ್ಪ ಎಲ್ಲ ಸೆಟಲ್ ಆಗಿ ಅಂದರೆ ಮನೆಯೆಲ್ಲ ನೀಟಾಗಿ ಆರ್ಗನೈಸ್ ಆದಮೇಲೆ ನಾನು ಹಸ್ಬೆಂಡ್ನ ಪೂಸಿ ಮಾಡಿ ಅವ್ರಿಗೆ ಫ್ರೀ ಆದಾಗ ನನ್ನ ಲವ್ ಸ್ಟೋರಿ ವ್ಲಾಗನ್ನು ಕೂಡ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನೂ ಯಾರು ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಈ ಕೂಡಲೇ ಹೋಗಿ ಮಳವಳ್ಳಿ ಕಪಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ ಫಾಲೋ ಮಾಡಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಸೊ ಇಷ್ಟ ಆದರೆ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ. ಈ ಮನೆ ಮಗಳನ್ನ ಇದೇ ರೀತಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.